ಮಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ. ಆ ಟೈಮಲ್ಲಿ ಅವರು ನನಗೆ ದಾರಿ ದೀಪವಾಗಿ ಏನಂದ್ರು ಅಂದ್ರೆ, ಈ ಉಜಿಗೇರಿ ಶಾಲೆಗೆ ಬರ್ರಿ, ಜ್ಞಾನದೀಪ ಶಿಕ್ಷಕನಾಗಿ ನೀವು ಸೇವೆಯನ್ನು ಮಾಡ್ಬೇಕು ಅಂತ ಹೇಳಿ ನನಗೆ ಹಿಂದಿನ ವರ್ಷ ಹೇಳ್ತಾರೆ, ಮೊದಲಿಂದ ಹೇಳ್ತಾ ಇದ್ರು. ಅದು ಒಂದು ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯಿತ ನಂಗೆ ಈ ಶಾಲೆಯಲ್ಲಿ ಕೆಲಸ ಮಾಡುವಂತ ಋಣ ನನ್ನಲ್ಲಿ ಇತ್ತೇನೋ ಅನ್ಸುತ್ತೆ. ಈ ಶಾಲೆನ ನನ್ನ ಜೀವನದಲ್ಲಿ ಎಂದೂ ಮರೀಲಿಕ್ಕಾಗಲ್ಲ. ಈಗ ನಾನು ಆಕ್ಚುಲಿ ಮಂಚಿಕೆರೆ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕನಾಗಿ ಮಾಡ್ತಾ ಇದ್ದೀನಿ. ಇಲ್ಲಿ ಉಜಿಗೇರಿ ಶಾಲೆಯಿಂದ ಎಲ್ಲ ಹುಡುಗರು ಬರ್ತಾರೆ. ನೋಡಿದ್ರೆ ಎಷ್ಟೋ ಸಲ ನಾನು ಅಲ್ಲೋದ್ರು ಮಕ್ಕಳ ಹತ್ರ ಕೇಳ್ತೀನಿ, ಯಾಕಂದ್ರೆ ಈ ಶಾಲೆ ತೋರಿಸಿರುವಂತ ಪ್ರೀತಿನ ಮಕ್ಕಳನ್ನ ನನಗೆ ಮರೀಲಿಕ್ಕೆ ಸಾಧ್ಯ ಇಲ್ಲ, ಪದಗಳೇ ಸಾಲ್ತಾ ಇಲ್ಲ ಅಂತ ಹೇಳ್ಬೋದು. ಈ ನಿಜವಾಗಿ ಹೇಳ್ಬೇಕಂತ ಅಂದ್ರೆ ಭಂಡಾರಿ ಸರ್ ಊಟಕ್ಕೆ ಇದ್ ಮಾಡಿದಾಗ ಎಷ್ಟು ಇದಾಗ್ತಿತ್ತು ಅಂದ್ರೆ ನಮ್ಗೆ ಬಿಸಿಲಲ್ಲಿ ನಿಂತ್ಕೊಳ್ಳಿಕ್ ಸಾಧ್ಯ ಇಲ್ಲ. ಹೆಚ್ಚು ನನ್ಗೆ ಇನ್ನೂ 30 ಇಯರ್ಸ್, ನನಗೆ ಬಿಸಿಲಲ್ಲಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಅಂತ ಬಿಸಿಲಲ್ಲಿ ಮಕ್ಕಳಿಗೆಲ್ಲ ಶಿಸ್ತು ಇದರಿಂದ ಮಾಡೋದು, ಅವರು ಇದ್ ಮಾಡುವಂತ ಚಾಕಚಕ್ಯತೆ ಎಷ್ಟು ಖುಷಿ ಅನ್ಸಿತ್ತು ಅಂದ್ರೆ ಪ್ರತಿಯೊಂದು ಮಕ್ಳ ಹತ್ರ ಹೇಳೋದು. ಏನು ಒಂದ್ ಚಿಕ್ಕ ಮಕ್ಕಳು ಕೂಡ ಆ ದುಡ್ಡನ್ನ ಮಕ್ಕಳಿಗೆ ಇಟ್ಕೊಳ್ಳಿಕ್ ಕೊಡ್ತಿದ್ರು. ಎಲ್ಲರ ಹತ್ರ ಹೇಳ್ತಿದ್ದೆ, ಸರ್ ಹತ್ರ ಕೊಡಿ, ಸರ್ ಹತ್ರ ಕೊಡಿ. ಏನಂತ ಅಂದ್ರೆ ಅಷ್ಟು ಪ್ರಾಮಾಣಿಕತೆ, ಅಷ್ಟು ನಿಸ್ವಾರ್ಥವಾದ ಸೇವೆ. ನಾನು ಅಂತ ಒಂದು ಶಿಕ್ಷಕರನ್ನ ನನ್ನ ಗುರುಗಳು ಅಂತ ಹೇಳಲಿಕ್ಕೆ ನಾನು ಖುಷಿ ಪಡ್ತಾ ಇದ್ದೀನಿ. ಹಿಂದಿನ ವರ್ಷ 5ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ನಾವು ಸರ್ಗಳು ಎಲ್ಲ ಸೇರಿ ಒಟ್ಟಿಗೆ ಊಟ ಮಾಡ್ತಿದ್ವಿ. ನಾನು ಅಲ್ಲಿ ಕಾಲೇಜಿಗೆ ಹೋದಾಗೂ ಕೂಡ ಒಂದೊಂದ್ಸಲ ತುಂಬಾ ನೆನಪು ಬರುತ್ತೆ. ಏನಂತ ಅಂದ್ರೆ ಸರ್ ನೆನಪು ತುಂಬಾ ಆಗುತ್ತೆ. ನಾವೆಲ್ಲ ಸೇರಿ ಎಷ್ಟು ಖುಷಿಯಿಂದ ಇರ್ತಾ ಇದ್ವಿ. ನನಗೆ ಧೈರ್ಯವನ್ನ ತುಂಬಿದವರು ನಿಜವಾದ ನಮ್ಮ ಭಂಡಾರಿ ಸರ್ಗಳು. ಯಾಕಂದ್ರೆ ನಾನು 2 ಸಲ ಎಕ್ಸಾಮ್ ನಲ್ಲಿ ಸ್ವಲ್ಪ